ವಿಮೋಚನಕಾಂಡ 33ನೇ ಅಧ್ಯಾಯ 11ನೆಯ ವಾಕ್ಯ. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತನಾಡುವನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು. ಈ ವಾಕ್ಯದಲ್ಲಿ ದೇವರು ಮತ್ತು ಮೋಶೆಯ ಮಧ್ಯೆ ಇದ್ದಂಥ ಸಂಬಂಧ, ಒಂದು ಅನ್ಯೋನ್ಯತೆಯ ಕುರಿತಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆರಂಭದಲ್ಲಿ ಉರಿಯುವಂಥ ಪೊದೆಯ ಮೂಲಕವಾಗಿ ದೇವರು ಮೋಶೆಯ ಸಂಗಡ ಮಾತನಾಡೋದಕ್ಕೆ ಪ್ರಾರಂಭಿಸಿದ ನಂತರ ಮೋಶೆಗೆ ದೇವರೊಟ್ಟಿಗಿರುವಂಥ ಅನ್ಯೋನ್ಯತೆ, ಆ ಒಂದು ಸಂಬಂಧ ಬಹಳ ಹೆಚ್ಚುತ್ತಲೇ ಹೋಯಿತು. ದೇವರೊಟ್ಟಿಗೆ ಅಷ್ಟು ಅನ್ಯೋನ್ಯವಾಗಿ ಬಿಟ್ಟ. ಪ್ರತಿಯೊಂದು ವಿಷಯದಲ್ಲೂ, ಪ್ರತಿಯೊಂದು ಕಾರ್ಯದಲ್ಲೂ ದೇವರನ್ನ ಬಿಟ್ಟು ಅವನು ಏನನ್ನು ಕೂಡ ಮಾಡುವುದಿಲ್ಲ. ಅಷ್ಟರ ಮಟ್ಟಿಗೆ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಅವನು ನಡೆಯುತ್ತಾ ಇದ್ದದ್ದರಿಂದ ದೇವರು ಮನುಷ್ಯನೊಬ್ಬ ಸ್ನೇಹಿತನ ಜೊತೆಯಲ್ಲಿ ಯಾವ ರೀತಿ ಮಾತನಾಡುತ್ತಾನೋ ಅದೇ ರೀತಿಯಾಗಿ ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತನಾಡಲು ಆರಂಭಿಸಿದರು. ಅಂದರೆ ಅಲ್ಲಿ ನೋಡುವಾಗ ಮೋಶೆಯ ಜೀವಿತ ದೇವರಿಗೆ ಅನ್ಯೋನ್ಯವಾಗುತ್ತಾ ಆಗುತ್ತಾ, ದೇವರ ಹತ್ತಿರಕ್ಕೆ ಹೋಗುತ್ತಾ ಹೋಗುತ್ತಾ ಅವನಿಗೂ ದೇವರಿಗೂ ಇದ್ದಂಥ ಒಂದು ಅನ್ಯೋನ್ಯತೆ ಬಲಗೊಳ್ಳುತ್ತಾ ದೃಢಗೊಳ್ಳುತ್ತಾ ಹೋಗುವಾಗ ದೇವರು ಅವನನ್ನು ಸಂಧಿಸುವಂಥದ್ದು, ಅವನೊಟ್ಟಿಗೆ ಮಾತನಾಡುವಂಥದ್ದು ಇದೆಲ್ಲವೂ ಕೂಡ ಬದಲಾಯಿತು. ಆರಂಭದಲ್ಲಿ ಸ್ವರದ ಮೂಲಕವಾಗಿ ಮಾತನಾಡಿದ ದೇವರು ಹೋಗುತ್ತಾ ಹೋಗುತ್ತಾ ಮುಖಾಮುಖಿಯಾಗಿ ಅವನೊಟ್ಟಿಗೆ ನೇರವಾಗಿ ಸ್ನೇಹಿತನು ಮಾತನಾಡುವ ಹಾಗೆ ಮಾತನಾಡುವುದಕ್ಕೆ ಆರಂಭಿಸಿದರು. ಅಂದರೆ ಮೋಶೆ ಎಷ್ಟು ದೇವರಿಗೆ ಹತ್ತಿರವಾಗುತ್ತಾ ಇದ್ದನೋ ಅಷ್ಟೇ ದೇವರು ಕೂಡ ಮೋಶೆಗೆ ಹತ್ತಿರವಾಗುತ್ತಾ ಇದ್ದರು. ನಮ್ಮ ಜೀವಿತಗಳಲ್ಲಿ ಕೂಡ ಇಂತಹ ಅನುಭವಗಳು ನಮಗೆ ಬೇಕೆಂಬುದಾಗಿ ನಾವು ಬಯಸುತ್ತೇವೆ. ದೇವರು ನಮ್ಮೊಂದಿಗೆ ಮಾತನಾಡಬೇಕು, ದರ್ಶನಗಳ ಮೂಲಕ ಮಾತನಾಡಬೇಕು, ಆತನ ಸ್ವರವನ್ನು ನಾನು ಕೇಳಬೇಕು, ಆತನೊಂದಿಗೆ ನಾನು ನಡೆಯಬೇಕು, ಈ ರೀತಿ ಹಲವಾರು ವಿಷಯಗಳನ್ನು ಬಯಸುತ್ತೇವೆ. ಆದರೆ ದೇವರಿಗೆ ಹತ್ತಿರವಾಗುವುದರಲ್ಲಿ ಹಿಂಜಾರಿ ಬಿಡುತ್ತೇವೆ, ಅದರ ಮೇಲೆ ಗಮನವನ್ನೇ ಕೊಡುವುದಿಲ್ಲ. ನಾವು ದೇವರಿಗೆ ಹತ್ತಿರವಾಗುವಾಗಲೇ ಆತ್ಮೀಕ ಅನುಭವಗಳಲ್ಲಿ ಬೆಳೆಯುವುದಕ್ಕೆ ಸಾಧ್ಯ. ದೇವರು ನಮಗೆ ಹತ್ತಿರವಾಗಿ ತನ್ನ ವಿಶೇಷವಾದ ಕಾರ್ಯಗಳನ್ನು ಪ್ರಕಟಿಸಿ ತೋರಿಸುವುದಕ್ಕೆ ಸಾಧ್ಯ. ಆದ್ದರಿಂದ ದೇವರೊಟ್ಟಿಗೆ ನಡೆಯಿರಿ, ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಜೀವಿಸೋದಕ್ಕೆ ಮುಂದಾಗಿ ನೀವು ಆತನಿಗೆ ಹತ್ತಿರವಾಗುತ್ತಾ ಆಗುತ್ತಾ ಆತನು ಕೂಡ ನಿಮಗೆ ಹತ್ತಿರವಾಗುವುದನ್ನು, ವಿಶೇಷವಾದ ಮೇಲು ಆಶೀರ್ವಾದಗಳು ನಿಮಗೆ ಅನುಗ್ರಹಿಸುವುದನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ತನ್ನ ರಹಸ್ಯಗಳನ್ನು ನಿಮಗೆ ಬಹಿರಂಗಪಡಿಸಿ ನಿಮ್ಮಲ್ಲಿರುವಂಥ ತನ್ನ ಉದ್ದೇಶಗಳನ್ನು ಪರಿಪೂರ್ಣವಾಗಿ ನೆರವೇರಿಸಿ ತನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಳುವುದನ್ನು ನಿಶ್ಚಯವಾಗಿ ಅನುಭವಿಸುತ್ತೀರಾ. ಆದ್ದರಿಂದ ಈ ದಿವಸಗಳಲ್ಲಿ ವಾಕ್ಯದಲ್ಲಿ ಹೇಳಲ್ಪಟ್ಟಂತೆ ನಾವು ದೇವರ ಹತ್ತಿರಕ್ಕೆ ಬರುವಾಗ ದೇವರು ಕೂಡ ನಮ್ಮ ಹತ್ತಿರಕ್ಕೆ ಬರುತ್ತಾರೆ ಎಂಬುದನ್ನು ಅರಿತು ಅದಕ್ಕಾಗಿ ನಮ್ಮ ಜೀವಿತವನ್ನು ಸಮರ್ಪಿಸಿ ಪ್ರತಿನಿತ್ಯವೂ ಕೂಡ, ಪ್ರತಿಯೊಂದು ಕ್ಷಣವೂ ಕೂಡ ದೇವರೊಂದಿಗೆ ಅನ್ಯೋನ್ಯವಾಗಿ ಆತನೊಟ್ಟಿಗೆ ನಮ್ಮ ಜೀವಿತವನ್ನು ನಡೆಸುವಂತೆ ಸಮರ್ಪಣೆಯಿಂದ, ದೃಢತೆಯಿಂದ, ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮುಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ. ಮೋಶೆಯಪ್ಪ ನಿನಗೆ ಪ್ರತಿನಿತ್ಯವೂ ಕೂಡ ಹತ್ತಿರವಾಗುತ್ತಾ ಬಂದನು, ನಿನ್ನೊಂದಿಗಿರುವಂಥ ಅನ್ಯೂನ್ಯತೆಯಲ್ಲಿ ಬೆಳೆಯುತ್ತಾ ಬಂದನು. ಆದ್ದರಿಂದ ನೀನು ಕೂಡ ಅವನಿಗೆ ಬಹಳ ಹತ್ತಿರವಾದೆ. ಅವನೊಂದಿಗಪ್ಪ ಮುಖಾಮುಖಿಯಾಗಿ ಮಾತನಾಡುವಂಥ ಅನುಭವದಲ್ಲಿ ಅವನಿಗಪ್ಪ ನಿನ್ನ ರಹಸ್ಯಗಳನ್ನು ತಿಳಿಸುವಂತೆ, ನಿನ್ನ ಸ್ವರೂಪವನ್ನೇ ಅಪ್ಪ ಪ್ರಕಟಿಸಿ ತೋರಿಸುವಂತೆ ವಿಷಯಗಳೆಲ್ಲ ನಡೆದವಲ್ಲ ಕರ್ತ. ನಮ್ಮ ಜೀವಿತಗಳಲ್ಲಿ ಕೂಡ ಪ್ರತಿನಿತ್ಯವೂ ಕೂಡ ನಿನ್ನೊಂದಿಗೆ ನಡೆಯುವಂತೆ, ನಿನಗೆ ಹತ್ತಿರವಾಗಿ ಜೀವಿಸುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ತಡೆಗಳೆಲ್ಲ ನೀಗಿ ಹೋಗಲಿ, ಲೌಕಿಕ ಆಶಾಪಾಶಗಳು ಸಮಯವನ್ನು ವ್ಯರ್ಥ ಮಾಡುವಂಥ ಎಲ್ಲ ಕ್ರಿಯೆಗಳು ನೀಗಲಿ. ನಿನ್ನೊಂದಿಗೆ ಜೀವಿಸಬೇಕು ಯೇಸುವೆ, ನಿಮಗೆ ಹತ್ತಿರವಾಗಬೇಕು. ಆ ಒಂದು ಅನುಭವದಲ್ಲಿ ನಾನು ಕೇಳ್ತಾ ಇರುವಂಥ ಪ್ರತಿಯೊಬ್ಬರು ಕೂಡ ನಡೆಯುವುದಕ್ಕೆ ನೀವು ಸಹಾಯ ಮಾಡಿ ಕೃಪೆಯನ್ನು, ಬಲವನ್ನು ಅನುಗ್ರಹಿಸಿ ಅಪ್ಪ. ನಿಮ್ಮ ಚಿತ್ತ ಒಬ್ಬೊಬ್ಬರ ಮೂಲಕವಾಗಿಯೂ ನೆರವೇರಲಿ. ನೀವು ಆಗ್ರಹಿಸಿದಂಥ ಉಜ್ಜೀವನವೂ ಅಪ್ಪ ದಿವಸಗಳಲ್ಲಿ ಬಹಿರಂಗವಾಗಿ ತೋರ್ಪಡಲಿ. ನೀವು ಅರ್ಥ ಮಾಡುವಂಥ ನಿಮ್ಮ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾತನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.